ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ಮುಂದುವರೆದಿದೆ. ದುಬೈ ಅಬುದಾಬಿಯಲ್ಲೂ ಕೂಡ ದೊಡ್ಡ ಸ್ಫೋಟದ ಸದ್ದುಗಳು ಕೇಳಿ ಬರ್ತಾ ಇದೆ. ನಿರಂತರವಾಗಿ ಸೈರನ್ ಮೊಳಗ್ತಾ ಇದೆ. ಅಲ್ಲಿ ಹೇಗಿದೆ ಸಿಚುವೇಶನ್ ಅನ್ನೋದ್ರ ಬಗ್ಗೆ ಮಾತಾಡೋಣ. ದುಬೈ ಕನ್ನಡಿಗರಾದಂತಹ ನಾಗಯ್ಯ ಸ್ವಾಮಿ ಅವರು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ನಮಸ್ಕಾರ ನಾಗಯ್ಯ ಅವರೇ. ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ಕಾರ. ಹೇಗಿದ್ದೀರಿ, ಎಲ್ಲಿದ್ದೀರಿ? ನಾವು ಇಲ್ಲಿ ಕುತ್ಕೊಂಡು, ಇಂಡಿಯಾದಲ್ಲಿ ಕುತ್ಕೊಂಡು ದುಬೈನಲ್ಲಿ ಏನಾಗ್ತಾ ಇದೆ, ಇಸ್ರೇಲ್ನಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಸುದ್ದಿ ಮಾಡ್ತಾ ಇದ್ದೀವಿ. ನೀವು ಅಲ್ಲಿ ಪ್ರತ್ಯಕ್ಷ ಸಾಕ್ಷಿಯಾಗಿ ಎಲ್ಲವನ್ನು ಅನುಭವಿಸ್ತಾ ಇದ್ದೀರಿ. ಏನಾಗ್ತಾ ಇದೆ ಸರ್ ಅಲ್ಲಿ? ಹೌದು ಮೇಡಮ್ ನಾನು ಶನಿವಾರ ಸಾಯಂಕಾಲ ಮಧ್ಯಾಹ್ನ 2 ಗಂಟೆಗೆ ಡ್ಯೂಟಿಗೆ ಹೋಗಿದ್ದೆ ಮೇಡಮ್. ನಾನು ಒಳಗಡೆ ಎಲೆಕ್ಟ್ರಿಕಲ್ ರೂಮ್ ಅಲ್ಲಿ ನಾನು ಕುತ್ಕೊಂಡಿದ್ದೆ. ಅಲ್ಲಿ ಏನಾಗಿದೆ ಅಂದ್ರೆ ನಮ್ಗೆ ಡಮ್ ಡಮ್ ಅಂತ 2 ಟೈಮ್ಸ್ ಸೌಂಡ್ ಬಂತು ಮೇಡಮ್. ನಾನು ಏನೋ ಟೈರ್ ಏನಾದ್ರು ಬ್ಲಾಸ್ಟ್ ಆಗಿರ್ಬೋದು ಮೇನ್ ರೋಡ್ ಅಲ್ಲಿ ಅಂತ ಅನ್ಕೊಂಡಿದ್ದೆ ಮೇಡಮ್. ನನಗೆ ಹೊರಗಡೆ ಈ ತರ ಪ್ರಾಬ್ಲಮ್ ಆಗ್ತಾ ಇರೋದು ಏನು ಗೊತ್ತಿಲ್ಲ ಮೇಡಮ್. ಅಂದ್ರೆ ನನಗೆ ನ್ಯೂಸ್ ಏನು ಇಲ್ಲಿರೋ ಲೋಕಲ್ ನ್ಯೂಸ್ಗಳು ಯಾವ್ದು ನನಗೆ ಗೊತ್ತಿರ್ಲಿಲ್ಲ. ಹಾಗಾಗಿ ನಾನು ಏನು ಗೊತ್ತಾಗ್ಲಿಲ್ಲ. ಆಮೇಲೆ ನಾನು ಹೊರಗಡೆ ಬಂದೆ ಮೇಡಮ್. ಹೊರಗಡೆ ಸ್ವಲ್ಪ ಮೇಲ್ಗಡೆ ಎಲ್ಲ ಕಾಣಿಸ್ತಾ ಇತ್ತು ಮೇಡಮ್. ಅಂದ್ರೆ ಹೋಗ್ತಾ ಇರೋದು ಬಾಂಬ್ ಎಲ್ಲ ಹೋಗ್ತಾ ಇರೋದು ಕಣ್ಣಾರೆ ನೋಡಿದೆ ಮೇಡಮ್. ನನಗೆ ತುಂಬಾ ಭಯ ಆಯ್ತು. ಆಮೇಲೆ 6 ಗಂಟೆಗೆ ಅಲ್ಲಿ ನಾನು ಕೆಲಸ ಮಾಡೋ ಪ್ರೆಸೆಂಟ್ ಎದುರುಗಡೆ ಒಂದೇ ಕಿಲೋಮೀಟರ್ ಆಗುತ್ತೆ ನಾನು ಕೆಲಸ ಮಾಡೋ ಪ್ಲೇಸ್ ಮತ್ತು ಆ ಬಾಂಬ್ ಬ್ಲಾಸ್ಟ್ ಆಗಿರೋ ಪ್ಲೇಸ್. ನೋಡ್ದೆ ಫುಲ್ ಬಿಲ್ಡಿಂಗ್ ಬ್ಲಾಸ್ಟ್ ಆಗಿತ್ತು ಮೇಡಮ್. ಆಮೇಲೆ ಕಾರ್ ಸುಟ್ಟೋಗಿದೆ. ಯಾವ ಪ್ಲೇಸ್ ತಾವಿರೋದು ದುಬೈನಲ್ಲಿ? ಯಾವ ಪ್ಲೇಸ್ ಅಲ್ಲಿ ನಾಗಯ್ಯ ಅವರೇ? ಮೇಡಮ್ ನಾನು DIC ಅಂತ ಹೇಳಿದೆ ಮೇಡಮ್. DIC ಕ್ಯಾಂಪ್ ಅಲ್ಲಿ ಇದೀನಿ ಮೇಡಮ್ ಇವಾಗ ಪ್ರೆಸೆಂಟ್ ಆಗಿ. ಕ್ಯಾಂಪ್ ಅಲ್ಲಿ ಇದ್ದೀರಿ. ಸೊ ನೀವು ಇರೋ ಪ್ಲೇಸ್ಗೂ 1 ಕಿಲೋಮೀಟರ್ ದೂರದಲ್ಲಿ ಅಟ್ಯಾಕ್ ಆಗಿದೆ. ಫಾರ್ಮ್ ಜುಮೇರಾ ಅಂತ ಅಲ್ಲಿ ಪ್ಲೇಸ್ ಅಲ್ಲಿ ತರ ಬಾಂಬ್ ಬ್ಲಾಸ್ಟ್ ಆಗಿದೆ ಮೇಡಮ್. ಅದು ಕಣ್ಣಾರೆ ನೋಡಿ ನಾನು ತುಂಬಾ ಭಯ ಬಿದ್ದಿದ್ದೀನಿ ಮೇಡಮ್. ಸೇಫ್ ಆಗಿದ್ದೀರಿ ಆದ್ರೆ? ಇವಾಗ ಮೇಡಮ್ ರೂಮ್ ಅಲ್ಲಿ ಬಂದಿದ್ದೀನಿ, ಸೇಫ್ ಆಗಿದ್ದೀನಿ. ಮತ್ತೆ ಇವಾಗ ಡ್ಯೂಟಿಗೆ ಹೋಗ್ಬೇಕು ಏನು ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ ಮೇಡಮ್. ಬಂದ್ ಹೇಳ್ತಾರೆ, ಇವಾಗ ರೂಮ್ ಬಂದ್ ಹೇಳ್ತಾರೆ ಮತ್ತೆ ಡ್ಯೂಟಿಗೆ ಹೋಗ್ಬೇಕು ಮೇಡಮ್. ಇವಾಗ 9:50 ಆಗಿದೆ ನಮ್ಮ ಹತ್ರ ಮೇಡಮ್. ಓಕೆ ಹುಷಾರ್ ನಾಗಯ್ಯ ಅವರೇ. ಥ್ಯಾಂಕ್ ಯು ಸೋ ಮಚ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಇದೀಗ ಕರ್ನಾಟಕ ದುಬೈ ಸಂಘದ ಅಧ್ಯಕ್ಷರಾದಂತಹ ಶಶಿಧರ್ ನಾಗರಾಜಪ್ಪ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶಶಿಧರ್ ನಾಗರಾಜಪ್ಪ ಅವರೇ ನಮಸ್ತೆ. ಸದ್ಯ ದುಬೈನ ಕಂಡೀಷನ್ ಹೇಗಿದೆ? ಯಾಕಂತಂದ್ರೆ ನಿರಂತರವಾಗಿ ಅಟ್ಯಾಕ್ಗಳಾಗ್ತಾ ಇದೆ, ದೊಡ್ಡ ದೊಡ್ಡ ಶಬ್ದ ಕೇಳಿಸ್ತಾ ಇದೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಎಕ್ಸಾಕ್ಟ್ ಆಗಿ ಆಗ್ತಾ ಇರೋದೇನಲ್ಲಿ? ನಮಸ್ಕಾರ. ದುಬೈನಲ್ಲಿ ಅಂತ ಆತಂಕದ ಪರಿಸ್ಥಿತಿ ಇಲ್ಲ, ಬಟ್ ಅಟ್ಯಾಕ್ ಆಗ್ತಾ ಇದೆ. ಈಗ ಜಸ್ಟ್ ಹಾಫ್ ಅನ್ ಅವರ್ ಹಿಂದ್ಗಡೆ ಒಂದು 3 ಮಿಸೈಲ್ಸ್ ಬಂತು. ನಾವಿರೋ ಜಾಗದಲ್ಲಿ ಪಾಸ್ ಆಗಿದ್ದು ನೋಡಿದ್ವಿ. ಅದು ಇಂಟರ್ಸೆಪ್ಟ್ ಕೂಡ ಆಯ್ತು. ಅಂದ್ರೆ ದುಬೈನಲ್ಲಿ ಬಹಳ ಸೇಫ್ ಫೀಲ್ ಇದೆ. ಯಾಕೆ ಅಂತಂದ್ರೆ ಬಂದಿರೋ ಎಲ್ಲಾ ಮಿಸೈಲ್ನು ಕೂಡ ಇಂಟರ್ಸೆಪ್ಟ್ ಮಾಡಿ ಉಳಿಸ್ತಾ ಇದ್ದಾರೆ. ಸೊ ಯಾವುದೇ ಹಾನಿ ಇಲ್ಲ, ಪ್ರಾಣ ಹಾನಿ ಇಲ್ಲ. ಮತ್ತೆ ನೇರ ದಾಳಿಗಳು ಕೂಡ ಇಲ್ಲ ಆಗಕ್ ಬಿಡ್ತಾ ಇಲ್ಲ. ಇಲ್ಲಿನ ಒಂದು ಸಿಸ್ಟಮ್ ಏನಿದೆ, ಇಲ್ಲಿನ ಲೋಕಲ್ ಅಥಾರಿಟೀಸ್ ಆಗ್ಲಿ ಬಹಳ ಕೇರ್ ಇದೆ. ಸೊ ಹಂಗಾಗಿ ಸೇಫ್ಟಿಗೆ ಏನ್ ತೊಂದರೆ ಇಲ್ಲ. ಬಹಳಷ್ಟು ಜನ ಕನ್ನಡಿಗರು, ಪ್ರವಾಸಿಗರು ಇಲ್ಲಿ ಬಂದು ಸಿಲ್ಕಾಕೊಂಡಿದ್ದೀರಿ ಅಂತ ಹೇಳಿ ಅವ್ರಿಗೋಸ್ಕರ ನಾವು ಒಂದು ಹೆಲ್ಪ್ ಲೈನ್ ನಿನ್ನೆ ಆರಂಭ ಮಾಡಿದೀವಿ. ಒಂದು ಉನ್ನತ ಮಟ್ಟದ ಸಭೆಯನ್ನ ಕರೆದಿದ್ವಿ. ಅದರಲ್ಲಿ ನಮ್ಮ ಭೋಜೇಗೌಡರು, MLC ಭೋಜೇಗೌಡರು ಕೂಡ ದುಬೈನಲ್ಲೇ ಇದ್ದಾರೆ. ಅವ್ರನ್ನು ಕೂಡ ಏರ್ಪೋರ್ಟ್ ಇಂದ ಕರೆಸಿ ಒಂದ್ ಕಡೆಗೆ ತಲುಪಿಸುವಂತ ಒಂದು ವ್ಯವಸ್ಥೆಯನ್ನ ನಾವು ಮಾಡಿದೀವಿ. ಕರ್ನಾಟಕ ಸಂಘ ದುಬೈಯಿಂದ, ಹೆಲ್ಪ್ ಲೈನ್ ಇಂದ, ಮತ್ತೆ ಎಲ್ಲರೂ ಬಹಳಷ್ಟು ಸಂಘಟನೆಗಳು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೋಸ್ಕರವಾಗಿ. ಸೊ ಭೋಜೇಗೌಡರು ಇದ್ರು, ಮತ್ತೆ ಡಾಕ್ಟರ್ ಆರತಿ ಕೃಷ್ಣ ಮೇಡಮ್ ಅವರು ಕೂಡ ಸಭೆನಲ್ಲಿದ್ರು, ಮತ್ತೆ ನಮ್ಮ ಕೊಲಾಸೋರ್ ಅವರು ಕೂಡ ಈ ಸಭೆನಲ್ಲಿದ್ರು, ನಮ್ಮ ಪ್ರವೀಣ್ ಶೆಟ್ಟರ್ ಇದ್ರು, ಹಿದಾಯತ್ ಅಡ್ಡೂರ್, ಎಲ್ಲರೂ ಕೂಡ ಕನ್ನಡ ಸಂಘದಿಂದ, ಹಲವಾರು ಸಂಘಟನೆಗಳಿಂದ ಇದ್ವಿ ನಾವು. ಸೊ ಕರ್ನಾಟಕ ಸರ್ಕಾರಕ್ಕೆ ಒಂದು ಮನವಿನೂ ಕೂಡ ನಾವು ಮಾಡಿದೀವಿ. ಅದಕ್ಕೆ ಎಷ್ಟು ಜನ ಇದ್ದಾರೆ ಅನ್ನೋ ಒಂದು ಮಾಹಿತಿನ ಕೇಳಿದ್ದಾರೆ ಸರ್ಕಾರದಿಂದ. ಅದನ್ನ ನಾವಿವಾಗ ಕಲೆಕ್ಟ್ ಮಾಡಿದೀವಿ. ಸೊ ನಿನ್ನೆ ರಾತ್ರಿಯಿಂದ ಕಲೆಕ್ಷನ್ ಶುರುವಾಗಿದೆ. ಸುಮಾರು ಒಂದು 150 ಜನದಿಂದ 200 ಜನ ಇರ್ಬೋದು ಅಂತ ಹೇಳಿ ಅವ್ರಿಗೆ ಬೇಕಾಗಿರೋ ಸಪೋರ್ಟ್ ನ ಕೊಡೋದಿಕ್ಕೆ ಸರ್ಕಾರ ಸಿದ್ಧ ಇದೆ ಅನ್ನೋ ಮಾಹಿತಿಯನ್ನ ಭೋಜೇಗೌಡರು ತಿಳಿಸಿದ್ದಾರೆ. ಅದು ಒಂದು ವ್ಯವಸ್ಥೆ ನಡೀತಾ ಇದೆ. ಅದರ ಜೊತೆಗೆ ಮೆಡಿಕಲ್ ಎಮರ್ಜೆನ್ಸಿ ಯಾರಿಗಾದ್ರೂ ಇದ್ರೆ ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲದೂ ಹೇಳಿದೀವಿ. ಕನ್ನಡಿಗಾಸ್ ಹೆಲ್ಪ್ ಲೈನ್ ಕಡೆಯಿಂದ, ಕರ್ನಾಟಕ ಸಂಘ ದುಬೈ ಕಡೆಯಿಂದ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ. ಮೆಡಿಸಿನ್ಸ್ ನ ನಮ್ಮ ಪರ್ವ ಗ್ರೂಪ್ ಕಡೆಯಿಂದ ಮೆಡಿಸಿನ್ಸ್ಗೆ ಏನು ಬೇಕಿದ್ರು ನಾವು ಸ್ಪಾನ್ಸರ್ ಮಾಡ್ತೀವಿ ಅಂತ ನಮ್ಮ ನೀಲೇಶ್ ಅವರು ಆಗ್ಲೇ ಅನೌನ್ಸ್ ಮಾಡಿದ್ದಾರೆ. ಹಂಗಾಗಿ ಸಪೋರ್ಟ್ ಚೆನ್ನಾಗಿದೆ ಮೇಡಮ್. ಇಲ್ಲಿ ಎಲ್ಲರಿಗೂ ಸಪೋರ್ಟ್ ನಾವು ಮಾಡ್ತಾ ಇದೀವಿ. ಬಟ್ ಆತಂಕ ಪಡಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ದುಬೈನಲ್ಲಿ ಎಲ್ಲದೂ ನಾರ್ಮಲ್ ಆಗಿ ವರ್ಕ್ ಆಗ್ತಾ ಇದೆ. ಮೆಟ್ರೋ ವರ್ಕ್ ಆಗ್ತಾ ಇದೆ, ಕನ್ಸ್ಟ್ರಕ್ಷನ್ ಸೈಟ್ ಅಲ್ಲಿ ವರ್ಕರ್ಸ್ ಕೆಲಸ ಮಾಡ್ತಿದ್ದಾರೆ, ರೆಸ್ಟೋರೆಂಟ್ಸ್ ಓಪನ್ ಇದೆ, ಫುಡ್ ಡೆಲಿವರಿ ಓಪನ್ ಇದೆ. ಸೊ ಹಂಗಾಗಿ ಆತಂಕ ಪಡುವಂತದ್ದು ಏನೂ ಇಲ್ಲ.
ಸೊ ಅಲ್ಲಿಂದ ಬಂದು ಇಲ್ಲಿ ಸಿಲುಕಾಕೊಂಡಿರುವಂತ ನಮ್ಮ ಕನ್ನಡಿಗರಿಗೆ ಹೇಳೋದಿಷ್ಟೇನೆ, ದಯವಿಟ್ಟು ಪ್ಯಾನಿಕ್ ಆಗಬೇಡಿ. ನಿಮ್ಮ ಸಪೋರ್ಟಿಗೆ ನಾವಿದ್ದೇವೆ, ಸಂಪರ್ಕ ಮಾಡಿ. ನಿಮ್ಗೆ ಏನಾದರೂ ಎಮರ್ಜೆನ್ಸಿ ಇದ್ದ ಟೈಮಲ್ಲಿ ನಾವು ಬಂದು ನಿಮ್ಗೆ ಹೆಲ್ಪ್ ಮಾಡ್ತೀವಿ. ಇನ್ನೊಂದು ಬಹುಮುಖ್ಯವಾಗಿ ಟೂರಿಸ್ಟ್ಗಳಿಗೆ ಇಲ್ಲಿ ಅಟ್ ಪ್ರೆಸೆಂಟ್ ಗೌರ್ಮೆಂಟ್ ಏನೆಲ್ಲ ಇವತ್ತು announce ಏನೆಲ್ಲ ಮಾಡಿದೆ. ವ್ಯವಸ್ಥೆಗಳಾಗಿದೆ ಈಗ ಸದ್ಯಕ್ಕೆ? ಅವ್ರು ಎಲ್ಲಿ ಉಳ್ಕೊಂಡಿದ್ದಾರೆ, ಯಾವಾಗ ಅವರು ವಾಪಸ್ ಆಗ್ತಾರೆ, ಇದ್ರ ಬಗ್ಗೆ ಏನಾದ್ರು ಹೇಳ್ಬೋದಾ ಸರ್? ಹೌದು ಮೇಡಮ್, ಬಹಳಷ್ಟು ಜನ ಈಗ ಇಲ್ಲಿ ಉಳ್ಕೊಂಡಿದ್ದಾರೆ. ನಾವು ಹೋಗಿ ಸಂಪರ್ಕ ಮಾಡಿದೀವಿ. ಮಿಲೆನಿಯಂ ಹೋಟ್ಲಲ್ಲಿ ಇದ್ದಾರೆ, ಅವಾನಿ ಹೋಟ್ಲಲ್ಲಿ ಇದ್ದಾರೆ, ದೇರಾದಲ್ಲಿ ಒಂದೊಂದಷ್ಟು ಕಡೆ ಇದ್ದಾರೆ. ಎಲ್ಲಾ ಕಡೆ ಸ್ಪ್ರೆಡ್ ಅಕ್ರಾಸ್ ಇವರೆಲ್ಲರೂ ಕೂಡ ಒಂದೊಂದು ಗುಂಪಾಗಿದ್ದಾರೆ. ಒಂದು ಕಡೆ 70 ಜನದ ಗುಂಪಿದೆ, ಇನ್ನೊಂದ್ ಕಡೆ 25 ಜನ, ಇನ್ನೊಂದ್ ಕಡೆ 35 ಜನ, ಇನ್ನೊಂದ್ ಕಡೆ 46 ಜನ. ಅವರೆಲ್ಲರೂ ಸಂಪರ್ಕದಲ್ಲಿದ್ದಾರೆ. ನಾವು ಹೋಗಿ ಮಾತಾಡ್ಸಿದೀವಿ, ಅವರಿಗೆ ಸಾಂತ್ವನ ಕೊಡುವಂತ ಒಂದು ಕೆಲಸನೂ ಕೂಡ ಮಾಡಿದೀವಿ. ಅವರು ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ಇಲ್ಲಿ ಹೋಟೆಲ್ ಕೂಡ ನಮ್ಮ ಪ್ರವೀಣ್ ಶೆಟ್ಟರ್ದು ಇದೆ. ಸೊ ಅವರು ಕೂಡ ಆಫರ್ ಮಾಡಿದ್ದಾರೆ, ನಾವು ಮಾಡ್ತೀವಿ ಅಂತ ಹೇಳಿ. ಏನಾದ್ರು ಅಗತ್ಯ ಬಿದ್ರೆ ಹೋಟೆಲ್ ಕೊಡೋದಕ್ಕೆ ಚಾನ್ಸ್ ಇದೆ. ಆಮೇಲೆ ರೊನಾಲ್ಡ್ ಕೊಲೋಸ್ ಅವರು ಕೂಡ ನಾನು ಕಾಂಟ್ರಿಬ್ಯೂಟ್ ಮಾಡ್ತೀನಿ, ನಮ್ ಜನಕ್ಕೆ ಹೆಲ್ಪ್ ಮಾಡಿ ಅಂತ ಹೇಳಿ ಅವರು ಕೂಡ ಮುಂದೆ ಬಂದಿದ್ದಾರೆ. ಜೊತೆಗೆ ಶಶಿಧರ್ ಅವರ ಹೆಲ್ಪ್ ಲೈನ್ ಬಗ್ಗೆ ಹೇಳಿದ್ರಿ, ಆ ಹೆಲ್ಪ್ ಲೈನ್ ನಂಬರ್ ಹೇಳ್ಬಿಡ್ಬೋದಾ ಒಂದ್ಸರಿ? ನನ್ನ ನಂಬರ್ಗೆ ಇವಾಗ ಕಾಂಟ್ಯಾಕ್ಟ್ ಮಾಡ್ಲಿ ಮೇಡಮ್. ಇದು ಹೇಳ್ತೀನಿ ಇವಾಗ, 0097150625136. ಎಸ್ ಸರ್, ಥ್ಯಾಂಕ್ ಯು ಶಶಿಧರ್ ನಾಗರಾಜಪ್ಪ ಅವರೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.